ಬೆಳೆಗಳ ಮೇಲೆ ಕಾಡು ಪ್ರಾಣಿಗಳಿಂದ ದಾಳಿ ಇಂದು ನಿನ್ನೆಯದಲ್ಲ. ಹಲವು ವರ್ಷಗಳಿಂದ ಮಾನವ ಮತ್ತು ಪ್ರಾಣಿಗಳ ಮಧ್ಯೆ ಸಂಘರ್ಷಗಳು ನಡೆಯುತ್ತಲೇ ಇವೆ. ಇದಕ್ಕೆ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಉಡುಪಿ ಜಿಲ್ಲೆ ಕೂಡ ಹೊರತಾಗಿಲ್ಲ. ಇಲ್ಲಿ ರೈತರು ತಮ್ಮ ಬೆಳೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದ್ದಾರೆ. ಮಂಗ, ಜಿಂಕೆ, ಕಾಡು ಹಂದಿ, ನವಿಲು, ಕಾಡೆಮ್ಮೆ, ಆನೆ ಸಾಮಾನ್ಯವಾಗಿ ಕೃಷಿ ಭೂಮಿಗಳಿಗೆ ದಾಳಿ ನಡೆಸಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ನಾಶ ಮಾಡುತ್ತಿವೆ. ಇದೇ ಕಾರಣಕ್ಕೆ ನಷ್ಟಕ್ಕೆ ಒಳಗಾದ ರೈತರು ಇದೀಗ ಕೃಷಿ ಮಾಡುವುದನ್ನೇ ಬಿಟ್ಟು ದೂರ ಉಳಿಯುವಂತಾಗಿದೆ. ಒಂದೆಡೆ ಬೆಳೆಗಳ ಬೆಲೆ ತೀರಾ ಕಡಿಮೆಯಾಗಿದೆ. ಇನ್ನೊಂದೆಡೆ ರೈತರು ತಮ್ಮ ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಪರ್ಯಾಯ ಸಿದ್ಧತೆ ಮಾಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಯಾವುದೇ ತೊಂದರೆ ಇಲ್ಲದೆ ಪ್ರಾಣಿಗಳನ್ನು ಓಡಿಸಲು ಬಳಸುವ ವಿವಿಧ ತಂತ್ರಗಳು ಹಾಗೂ ಮಾರ್ಗಗಳು ಹಳೆಯದಾಗಿವೆ. ಕೃಷಿಕರಿಗೆ ಕಾಡು ಪ್ರಾಣಿಗಳ ಹಾವಳಿಗಳಿಂದ ತಪ್ಪಿಸಿಕೊಳ್ಳಲು ಅತ್ಯಾಧುನಿಕ ಸೌಲಭ್ಯಗಳು ಕೂಡ ಮರೀಚಿಕೆಯಾಗಿಯೇ ಉಳಿದಿವೆ. ಇನ್ನು ಮಂಗಗಳು ಮತ್ತು ಇತರೆ ಜೀವಿಗಳು ಅರಣ್ಯದಿಂದ ಹೊರಬರುತ್ತಿರುವುದರಿಂದ ಚಿರತೆಗಳು ಕೂಡ ಮಾನವರ ವಾಸಸ್ಥಳಕ್ಕೆ ನುಗ್ಗಲು ಪ್ರಾರಂಭಿಸಿವೆ. ಇವೆಲ್ಲವೂ ಕೃಷಿಕರು ಮತ್ತು ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಈ ನಿಟ್ಟಿನಲ್ಲಿ ಯೋಚಿಸಿ ಪರಿಹಾರ ಕಲ್ಪಿಸಬೇಕು ಎಂದು ಕೃಷಿಕರು ಒತ್ತಾಯ ಮಾಡಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚೆಗೆ ನಮ್ಮ ಕೃಷಿಗೆ ವಿಪರೀತ ಆಗಿದೆ. ಮೊದಲು ಕೇವಲ ಘಟ್ಟದ ಬುಡದಲ್ಲಿ ಮಾತ್ರ ನಮಗೆ ತುಂಬ ಕಾಡು ಪ್ರಾಣಿಗಳ ಹಾವಳಿ ಅಂತ ಅನ್ನಿಸ್ತಾ ಇತ್ತು. ಈಗ ಎಲ್ಲಿಯವರೆಗೆ ಅಂತ ಹೇಳಿದರೆ ಕರಾವಳಿಯಲ್ಲಿ, ಸಮುದ್ರದ ಬದಿಯಲ್ಲಿ ಕೂಡ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಉಂಟು. ನಾವು ಭತ್ತ ಬಿತ್ತನೆ ಮಾಡಲಿಕ್ಕಂತ ಭತ್ತ ಹಾಕಿದರೆ ಆ ಭತ್ತವು ಎಲ್ಲ ಬೀಜಗಳನ್ನು ನವಿಲು ಹೆಕ್ಕೊಂಡು ತಿಂದು ಹಾಕಿರ್ತದೆ. ಬಿತ್ತನೆ ಬೀಜ ಕೂಡ ಮೊದಲೇ ಸಿಕ್ಕುವುದು ಕಷ್ಟ, ಅದರಲ್ಲಿಯೂ ಸಿಕ್ಕಿದ ಬೀಜವನ್ನೆಲ್ಲ ನವಿಲು ಹಾಳು ಮಾಡ್ತದೆ. ಆ ನಂತರ ಕಾಡು ಹಂದಿ. ನಾವು ಭತ್ತದ ಬೆಳೆಯನ್ನೇ ತಗೊಂಡು ಹೇಳುವುದಾದರೆ, ಭತ್ತದ ಬೆಳೆ ಇನ್ನೇನು ಕೈಗೆ ಬಂತು ಅಂತ ಹೇಳುವಾಗ ಕಾಡು ಹಂದಿ ಬಂದು ಆ ಭತ್ತದ ಮೇಲಿನ ತೆನೆಯನ್ನೇ ಎಲ್ಲ ಮುದ್ದೆ ಮಾಡಿ ತಿಂದು ತಗೊಂಡು ಹೋಗ್ತದೆ. ಪರಿಹಾರ ಇನ್ನೂ ಗೌರ್ಮೆಂಟ್ನವರು ಅದಕ್ಕೆ ಒಂದು ಸೋಲಾರ್ ಬೇಲಿ ಹಾಕಬೇಕು ಅಂತ, ಅಂದರೆ ನಾವು ಬೇಲಿ ಹಾಕುವಾಗ ಆದಷ್ಟು ನಮಗೆ ಸಬ್ಸಿಡಿ ಕೊಡಬೇಕು ಅವರು. ಆ ಮೂಲಕವಾಗಿ ನಾವು ಒಂದಿಷ್ಟು ಖರ್ಚು ಮಾಡಿ, ನಮ್ಮಿಂದಲೂ ಸ್ವಲ್ಪ ಖರ್ಚಾಗಲಿ, ಆ ಗೌರ್ಮೆಂಟಿಂದ ಒಂದು ಸಬ್ಸಿಡಿ 75%, 90% ಸಿಕ್ಕಿದರೆ ಎಲ್ಲರೂ ಕೂಡ ನಮ್ಮ ಕೃಷಿಯನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳೋದು. ಆದರೆ ಬರೀ ಇದು ಎರಡು ಪ್ರಾಣಿಗಳ ಮಾತ್ರ ಅಲ್ಲ, ಸಾಕಷ್ಟು ಈಗ ಮುಳ್ಳಹಂದಿಯ ತೊಂದರೆ ಉಂಟು. ನಾವು ತರಕಾರಿ ಹಾಕಿದರೆ ಅಲ್ಲಿಯೂ ಈ ಮುಳ್ಳಹಂದಿಯೋ ಅಥವಾ ಜಿಂಕೆಗಳು ಅಥವಾ ಕಡವೆಗಳು ದೊಡ್ಡದು ಅವುಗಳೆಲ್ಲ ಬರ್ತದೆ. ಜಿಂಕೆಗಳ ಹಿಂಡು ಬಂದರೆ ಒಂದು 25, 50, 100 ಇರ್ತದೆ. ಅವುಗಳನ್ನು ಹೊರಗೆ ಹಾಕುವುದೇ, ತಮ್ಮ ತೋಟದಿಂದ ಹೊರಗೆ ಓಡಿಸೋದೇ ಬಹಳ ಸಮಸ್ಯೆಯಾಗಿದೆ. ಇನ್ನು ಮಂಗ, ನಾವು ಈಗ ತೆಂಗಿನಕಾಯಿಗೆ ಬೆಲೆ ಬಂತು ಅಂತ ಆದರೆ ರೈತನಿಗೆ ನಿಜವಾಗಲೂ ಏನೂ ಸಿಗ್ತಾ ಇಲ್ಲ. ಯಾಕೆಂದರೆ ರೈತ ಏನು ಬೆಳೆದಿದ್ದಾನೆ ಅದಷ್ಟೂ ತೆಂಗಿನ ಮರದಲ್ಲಿರುವ ಅಷ್ಟನ್ನು ಕೂಡ ಇದಕ್ಕೆ ಹೋಗ್ತಾ ಇದೆ. ಎಲ್ಲ ಮಂಗಗಳು ಬಂದು ಅವುಗಳನ್ನು ಹಾವಳಿ ಮಾಡಿ ತಿಂದ್ಕೊಂಡು ಹೋಗ್ತಾ ಇದೆ. ಇನ್ನು ಸರ್ಕಾರದಿಂದ ಕಲ್ಪರಸ ತೆಗೆಯುವಂಥದ್ದು ಅಥವಾ ನೀರ ತೆಗೆಯುವಂಥದ್ದು, ಅದಕ್ಕೇನಾದರೂ ಯೋಜನೆಯನ್ನು ಮಾಡಿ ಅಥವಾ ಏನಾದರೂ ಮಾಡ್ತಾ ಇರುವವರಿಗೆ ಏನಾದರೂ ಆ ಕುರಿತಾಗಿ ಸಬ್ಸಿಡಿ ಇಂಥದ್ದೇನಾದರೂ ಕೊಟ್ಟರೆ ಆ ನೀರ ತೆಗೆಯೋದ್ರಿಂದ ನಮಗೆ ರೈತರಿಗೆ ಸ್ವಲ್ಪ ಆದಾಯ ಬರ್ಬೋದು. ಆ ಕುರಿತಾಗಿ ಕೂಡ ಸರ್ಕಾರ ಆಲೋಚನೆ ಮಾಡ್ಬೋದು. ನಾವು ಮಾಡಿದ ಯಾವುದು ಅಡಿಕೆ ಸಸಿ ಹಾಳಾಗ್ತದೆ, ಆಮೇಲೆ ಹಣ್ಣಿನ ಗಿಡ ಹೋಗಿದೆ, ಎಲ್ಲವೂ ಹಾಳಾಗ್ತಾಯಿದೆ. ಮಂಗ ಅಂತೂ ಬಿಡಿ, ತೆಂಗಿನಕಾಯಿ ನಾವು ಮಾರಲಿಕ್ಕೂ ಸಿಕ್ಕುವುದಿಲ್ಲ, ಊಟಕ್ಕೆ ಅಲ್ಲಿಂದ ಅಲ್ಲಿಗೆ ಆಗ್ತದೆ. ಸೊ ಇದಕ್ಕೋಸ್ಕರ ನಾವು ಸರ್ಕಾರದಿಂದ ಭಾಳ ವರ್ಷದಿಂದ ಹೇಳ್ತಾ ಇದ್ದೇವೆ, ಅಟ್ಲೀಸ್ಟ್ ನಮಗೆ ರೈತರಿಗೆ ರಿಯಾಯಿತಿ ದರದಲ್ಲಿ ಐಬೆಕ್ಸ್, ಸೋಲಾರ್ ಐಬೆಕ್ಸ್ ಭಾಳ ಚೀಪ್ ಆಗ್ತದೆ, ಏನು ಭಾಳ ಕಷ್ಟ ಇಲ್ಲ. ಐಬೆಕ್ಸ್ ಅಂದರೆ 90% ರಿಯಾಯಿತಿ ದರದಲ್ಲಿ ನಮಗೆ ಮಾಡಲಿಕ್ಕೆ ಅನುಮತಿ ಕೊಡಬೇಕಂತ ನಾವು ಕೇಳ್ತಾ ಇದ್ದೇವೆ. ಈವರೆಗೂ ಅದರಿಂದ ಯಾವ ಪ್ರಯೋಜನ ಆಗಲಿಲ್ಲ. ಈ ಸಲ ಬಜೆಟ್ನಲ್ಲಿ ಅದಕ್ಕೆ ಒಂದು ಹಣ ಇಟ್ಟರೆ ಒಳ್ಳೆಯದು ಅಂತ ನಮ್ಮ ಆಶೆ. ವಿಶೇಷ ವರದಿ ರಹೀಂ ಉಜಿರೆ.